ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷದಲ್ಲೂ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹಾಗೆ ಬಿಜೆಪಿಯಲ್ಲಿ ಒಳ ಜಗಳಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಿತು. ಇದೀಗ ಕಾಂಗ್ರೆಸ್ನ ಸರದಿ. ಒಳ ರಾಜಕೀಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋ ಸೂಚನೆ. ರಾತ್ರೋರಾತ್ರಿ ಸಿದ್ದರಾಮಯ್ಯನವರ ಆಪ್ತರು ಗುಪ್ತ ಸಭೆ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗಿದೆ. ಸತೀಶ್ ಜಾರಕಿಹೊಳಿ ಹಾಗೆ ಹಿಟ್ನಾಳ್ ಅವರ ಭೇಟಿ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಭೇಟಿ ನಡೆದಿದೆ. ತಡರಾತ್ರಿ ಹಿಟ್ನಾಳ್ ಅವರ ಮನೆಗೇನೆ ಆಗಮಿಸಿದ್ರು ಸಚಿವ ಸತೀಶ್ ಜಾರಕಿಹೊಳಿ. 1 ಗಂಟೆಗೂ ಹೆಚ್ಚಿನ ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರು ಈ ರೀತಿಯಾಗಿ ಸಭೆಯನ್ನ ನಡೆಸಿರೋದು ಅದು ಗೌಪ್ಯವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಿರಯ್ಯ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಕ್ನ ಮುಂದೆ ಏನು ಕಾರಣ ಕೊಡ್ತಿದ್ದಾರೆ, ಮೈಕ್ನ ಹಿಂದೆ ಆಗಿರೋದು ನಿಮ್ಗೇನು ಗೊತ್ತಾಗ್ತಾ ಇದೆ ಹಿರಯ್ಯ? ಸ್ಮಿತಾ, ನಿಜಕ್ಕೂ ಏನಂತಂದ್ರೆ ಈಗ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರಲ್ಲಿ ಏನಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ಏನು ಸಿಎಂ ಬದಲಾವಣೆ ವಿಚಾರ ಅಂತ ಏನು ಬರುತ್ತೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮೈಕ್ ಎದುರುಗಡೆ ಅಂತ ಹೇಳುವಂತ ಏನು ಹೇಳಿಕೆಗಳೇ ಬೇರೆ ಇರುತ್ತೆ, ಅದ್ರ ಹಿಂದ್ಗಡೆ ನಡೆಯುವಂತಹ ಚರ್ಚೆಗಳು ಮತ್ತೆ ಮೀಟಿಂಗ್ಗಳೇ ಬೇರೆ ಇರುತ್ತೆ. ಯಾಕಂದ್ರೆ ಅದರಲ್ಲೂ ಕೂಡ ಏನಂತಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಏನು ಸಿಎಂ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಏನು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಏನಿದ್ದಾರೆ ಅವರನ್ನ ತಡರಾತ್ರಿ ಏಕಾಏಕಿಯಾಗಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ. 1 ಗಂಟೆಗಳ ಕಾಲ ಏನು ಸಪರೇಟ್ ಆಗಿ ಹಿಟ್ನಾಳ್ ಅವರ ಮನೆಯಲ್ಲಿ ಕೇವಲ ಏನು ಶಾಸಕರು ಮತ್ತೆ ಸಚಿವರು ಮಾತ್ರ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ ಇದು ಒಂದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಈ ಒಂದು ರಾಜಕೀಯ ವಲಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತವೆ. ಯಾಕಂದ್ರೆ ಈಗಾಗಲೇ 3 ಬಾರಿ ಶಾಸಕರಾಗಿ ಆಯ್ಕೆ ಆದಂತಹ ಏನು ಹಿಟ್ನಾಳ್ ಅವರು ಏನಿದ್ದಾರೆ ಅವರು ಕೂಡ ಒಂದು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಸಿಎಂ ರೇಸ್ ನಲ್ಲಿ ಸಾಕಷ್ಟು ಬಾರಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಏನಾಗಿದೆ ಇದು ಸಾಕಷ್ಟು ಒಂದು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತಾ ಅನ್ನುವಂತ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಸ್ಮಿತಾ ಇಲ್ಲಿ. ರೈಟ್, ಧನ್ಯವಾದ ಹಿರಯ್ಯ ಮಾಹಿತಿಗಾಗಿ. ಆಟಿ ಕೋಳಿ ಸಾಂಬಾರ್ ಅಂದ್ರೆ ಮಾಂಸಪ್ರಿಯರಿಗೆ ಅಚ್ಚುಮೆಚ್ಚು. ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ. ಇದು ವಿವಾದದ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ. ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸಕ್ಕರೆ ನಾಡು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20ರಿಂದ 3 ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ. ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ. ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ. ಮಂಡ್ಯದಲ್ಲಿ ನುಡಿ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು 4 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ಒತ್ತಾಯ ಜೋರಾಗಿದೆ. ನಾಡು, ನುಡಿ, ಜಲ, ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ. ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್. ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ. ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ. ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು. ಅಂದಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ. ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ, ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂಟಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ. ಆರ್ಟಿಕಲ್ 15, 51 ಆಧಾರದಲ್ಲಿ ವೈಜ್ಞಾನಿಕ ಮನೋಭಾವ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡು ವ್ಯಾಪಾರವನ್ನು 82ನೇ ಸಾರಿಗೆ ಕರ್ನಾಟಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಕನ್ನಡ ಮಾಂಸಾಹಾರ ಅದೇನೇ ಇರಲಿ, ಬಾಡೂಟದ ಮನವಿಗೆ ಸರ್ಕಾರ ಮಣೆ ಹಾಕುತ್ತಾ ಅಥವಾ ಸಸ್ಯಾಹಾರಕ್ಕಷ್ಟೇ ಜೈ ಅನ್ನುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಳಗಾವಿಯೊಳಗ ಚಳಿಗಾಲದ ಅಧಿವೇಶನದ ಒಳಗ ಹೊರಗ ಹೋರಾಟ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಾರಂತ ನೋಡ್ರಿ. ನಾಳೆಗೆ ಶುರುವಾಗುತ್ತೆ ಸದನ, ಹಾಗಾಗಿ ಅಲ್ಲೇ ಹೋರಾಟ ಮಾಡೋಣಲ್ಲ ಅಂತ ಪ್ಲಾನ್ ಮಾಡ್ಕೊಂಡಾರಂತ. ಎಲ್ಲ ಪ್ರತಿಭಟನೆ ಹೆಂಗಾರ ಮಾಡಿ ಹತ್ತಿಕ್ಲೇಬೇಕಂತ ನಮ್ಮ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಶಕ್ತಿ ತೋರ್ಸಾಕಂತ ನಿಂತೈತಂತ. ಬೆಳಗಾವಿ ಅಧಿವೇಶನ 6,000 ಪೊಲೀಸರನ್ನ ಹಾಕ್ಯಾರಂತ ನೋಡ್ರಿ ಭದ್ರತೆಗೆ. ಇಷ್ಟು ವರ್ಷ ಅಧಿವೇಶನ ನಡೆಯಾಕತ್ತಿದ್ರ ಅಬ್ಬಬ್ಬ ಅಂದ್ರ 4,000 ಅಥವಾ 5,000 ಪೊಲೀಸರನ್ನ ಹಾಕ್ತಿದ್ರಂತ. ಆದ್ರೆ ಮೊದಲ ಬಾರಿ ಅಂತ್ರಿ 6,000
ಅವ್ರಿಗಿಂತಲೂ ಹೆಚ್ಚು ಪೊಲೀಸರು ಇರ್ತಾರಂತ ಭದ್ರತೆಗೆ. ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಯಡಾ ಮಾರ್ಟಿನ್ ನೇತೃತ್ವದಾಗ ಸೆಕ್ಯೂರಿಟಿ ಟೈಟ್ ಮಾಡಕತ್ತಾರ್ರಿ. ಕಮಿಷನರ್ಗ 7 SP ದರ್ಜೆ ಅಧಿಕಾರಿಗಳು, 12 ಹೆಚ್ಚುವರಿ SP, 43 DYSP, 123 PI, 255 PSI, 3515 ಪೊಲೀಸ್ ಕಾನ್ಸ್ಟೇಬಲ್ಗಳು, 200 ಮಹಿಳಾ ಪೊಲೀಸರು, 53 KSRP, 18 DR ತುಕಡಿ, 1 ಗರುಡ, 300 ಬಾಡಿ ವಾರ್ನ್ ಕ್ಯಾಮ್ರಾ ಸಿಬ್ಬಂದಿ ನಿಯೋಜನೆ ಮಾಡ್ಯಾರಂತ್ರಿ. ಒಟ್ಟು 6000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅಲ್ಲಿ ದೊಡ್ಡ ಮಟ್ಟದಾಗ ಭದ್ರತೆ ಕೊಡ್ತಾರಂತ ನೋಡ್ರಿ. ಯಾಕಂದ್ರೆ ಈ ಬಾರಿ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ವೈಫಲ್ಯಗಳ ವಿರುದ್ಧ ಸದನದ ಒಳಗ ಹೊರಗ ಹೋರಾಟ ಮಾಡಕ್ಕಂತ ಬಿಜೆಪಿ ರೆಡಿ ಆಗೈತಲ್ಲ, ಇದನ್ನ ಹೆಂಗಾರ ಮಾಡಿ ಹತ್ತಿಕ್ಲೇಬೇಕಂತ ಪೊಲೀಸರನ್ನ ಹಾಕ್ಯಾರ ನೋಡ್ರಿ. ಇನ್ನು ಹಾವೇರಿ ಜಿಲ್ಲೆ ಶಿಗ್ಗಾವಿ ಬೈ ಎಲೆಕ್ಷನ್ದಾಗ ಗೆದ್ದಿದ್ರಿ, ನಮ್ಮನ್ನ ಗೆದ್ಸಾರಲ್ಲ ಮತದಾರರಿಗೆ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ ಅಂತ ಕಾಂಗ್ರೆಸ್ ಸಮಾರಂಭ ಮಾಡಕ್ ಹೊಂಟೈತೆ ನೋಡ್ರಿ. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಶಾಸಕರಾಗಿದ್ದ ಹಿನ್ನೆಲೆ ಸವಣೂರಿನ ತಾಲೂಕು ಕ್ರೀಡಾಂಗಣದಾಗ ಈ ಸಮಾರಂಭ ನಡೆಸ್ತಾರಂತ್ರಿ. ಇವತ್ತು ಸಂಜೆ 4 ಗಂಟೆಗೆ ಸಮಾರಂಭ ಚಾಲು ಆಕೈತಿ. ಈ ಸಮಾರಂಭದಾಗ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಈಶ್ವರ್ ಖಂಡ್ರೆ ಜೊತೆಗೆ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಶಾಸಕರು, ಮುಖಂಡರು ಎಲ್ಲ ಭಾಗಿಯಾಗ್ತಾರಂತ ನೋಡ್ರಿ. ಇನ್ನು ಸವಣೂರು ಸಮಾರಂಭಕ್ಕೆ ಆಗಮಿಸ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತದಾರರು ಕೃತಜ್ಞತೆ ಸಲ್ಲಿಸ್ತಾರಂತ. ಸವಣೂರಿನ್ಯಾಗ ಕೃತಜ್ಞತೆ ಸಮಾರಂಭ ಮುಗಿಸಿ ಅಲ್ಲಿಂದ ನೇರ ಬೆಳಗಾವಿಗೆ ಹೋಗ್ತಾರಂತ. ಯಾಕಂದ್ರೆ ನಾಳೆಯಿಂದ ನಿಮಗೆಲ್ಲ ಗೊತ್ತಲ್ಲ, ಅಲ್ಲಿ ಅಧಿವೇಶನ ನಡೀತೈತಿ, ಅದರ ಭಾಗಿಯಾಗಬೇಕಲ್ಲ, CM ಬೆಳಗಾವಿ ಕಡೆ ಮುಖ ಮಾಡ್ತಾರಂತ. ಇನ್ನು ಕೊಪ್ಪಳದಾಗ ಚೆಕ್ ಡ್ಯಾಮ್ ಕಾಮಗಾರಿ ಮುಗಿದು 5 ವರ್ಷ ಆದರೂ ಕಾಮಗಾರಿಗೆ ವಸ್ತುಗಳನ್ನು ಕೊಟ್ಟಿದ್ದ ವ್ಯಾಪಾರಿಗಳಿಗೆ ಇನ್ನೂ ರೊಕ್ಕ ಕೊಟ್ಟಿಲ್ಲಂತ್ರಿ. ಹೌದು ನೋಡ್ರಿ, ಇದು ಸರ್ಕಾರಿ ಕೆಲಸದ ಹಕ್ಕೀಕತ್ತು ಅನ್ನೋಂಗ ಆಗೈತಿ. ಹೋದ 2019-20 ಕುಷ್ಟಗಿ ತಾಲೂಕೊಳಗೆ ಚೆಕ್ ಡ್ಯಾಮ್ ಕಟ್ಸಿದ್ರು. ಈ ಡ್ಯಾಮ್ಗೆ ಸಿಮೆಂಟು, ಮರಳು, ಜಲ್ಲಿ, ಕಬ್ಬಿಣ ಎಲ್ಲ ಬೇಕಲ್ಲ, ಅದನ್ನೆಲ್ಲ ಕೊಟ್ಟಿದ್ರು. ಅವ್ರಿಗೆಲ್ಲ ರೊಕ್ಕ ಕೊಡ್ಬೇಕಲ್ರಿ, ಇನ್ನ ಕೊಟ್ಟೇ ಇಲ್ಲ ಅಂತ. ಏನು ಮಾಡಕತ್ತಾರ ಏನೋ ಗೊತ್ತಿಲ್ಲ. ನೋಡ್ರಿ, ಇದ್ರದ ಸುದ್ದಿ ಸ್ವಲ್ಪ ಮುಂದುವರಿಸಿ ನಾ ಹೇಳೋದಾದ್ರೆ 2020 ಕುಷ್ಟಗಿ ತಾಲೂಕಿನಾಗ 100ಕ್ಕೂ ಅಧಿಕ ಸಪ್ಲೈಯರ್ ಬಿಲ್ ಬಾಕಿ ಉಳ್ದೈತಂತ್ರಿ. ಈಗ ಯಾಕಪ್ಪ ನೀವು ರೊಕ್ಕ ಕೊಡವಲ್ರಿ ಅಂತ ಕೇಳಿದ್ರೆ, ನೀವು ಸರಿಯಾಗಿ ಅಂದ್ರೆ ನೆಟ್ಗೆ ಕೆಲಸನ ಮಾಡಿಲ್ಲ ಅಂತ ಸಬೂಬು ಹೇಳಿ ಅಧಿಕಾರಿಗಳು ಬಿಲ್ ಪಾಸ್ ಮಾಡವಲ್ರು ಅಂತ ಹೇಳಕತ್ತಾರಂತ. ಆದ್ರೆ 5 ವರ್ಷ ಆತ್ರಿ ಈ ವೆಂಡರ್ಗಳು ಅಲ್ದಾಡು ಹಂಗಾಗೈತಿ. ಪಾಪ ಕಾಲಾಗಿದ್ದು ಚಪ್ಪಲಿ ಹರಿದು ಹೋಗೈತಂತ. ಕೊಪ್ಪಳ ಜಿಲ್ಲಾ ಪಂಚಾಯತ್ CEO ರಾಹುಲ್ ಅವರನ್ನ ಕೇಳಿದ್ರ ಕಾಮಗಾರಿ ಬಿಲ್ ನೋಡ್ರಿ ಅಂತ ಸೂಚನೆ ಕೊಟ್ಟಾರಂತ. ಇದೆಲ್ಲ ಮುಗಿದ ಮ್ಯಾಗ ಬಿಲ್ ಕೊಡ್ತೀನಿ ಅಂತ ಹೇಳಕತ್ತಾರಂತ. ಕೊಟೇಶನ್ ಕಲ್ಪರ್ ಮಾಡಿದ್ರು, ಅದಕ್ಕೆ ನಮಗೆ ಸಾಮಗ್ರಿ ಸರಬರಾಜು ಮಾಡೋಕ್ಕೆ ಆದೇಶ ಕೊಟ್ಟರು. ಅದರಂತೆ ನಾವು ಸಾಮಗ್ರಿ ಸರಬರಾಜು ಮಾಡೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ನಮ್ಗೆ ಬಿಲ್ ಪಾವತಿ ಮಾಡಿಲ್ಲ. ನಾವು ಬೀದಿಗೆ ಬಂದಿದ್ದೀವಿ ಸರ. ನಮ್ಮ ಸಾಲ ಸೂಲ ಮಾಡ್ಕೊಂಡು ನಮಗೆ ಭಾಳ ತೊಂದರೆ ಐತಿ. ಇದೇ ರೀತಿ ನಮಗೆ ಹಣ ಪಾವತಿ ಮಾಡ್ಲಿಕ್ಕಪ್ಪ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋಬೇಕು ನಾವು ಸಿದ್ಧರಿದ್ದೀವಿ ಸರ್. ನಾವು 40 mm, 20 mm, ಸ್ಯಾಂಡು ಮತ್ತು ಸ್ಟೀಲು, ಸಿಮೆಂಟು ಮುಂತಾದ ಸಾಮಗ್ರಿ ಸಪ್ಲೈ ಮಾಡಿದ್ದೀವಿ ರೀ.